ಅದೇರೆ ಹಾಂ ಜೂನಿಯರ್ ವಿಷ್ಣುವರ್ಧನ್. ಹೌದು ಸರ್. ಈ ಜೂನಿಯರ್ ವಿಷ್ಣುವರ್ಧನ್ ಆಗಕ್ಕೆ ಮುಂಚೆ ನೀವೇನಾಗಿದ್ರಿ? ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಕೆಲವರೆಲ್ಲ ಸ್ವಲ್ಪ ಅವ್ರು ಅಭಿನಯ ಮಾಡೋದು ನೋಡಿಬಿಟ್ಟು ಚೆನ್ನಾಗಿ ಅಭಿನಯ ಮಾಡ್ತೀಯಾ ಅಂತ ಹೇಳಿದಾಗ ಹಾಗೇ ಮಾಡ್ಕೊಂಬಂದೆ ಅಣ್ಣ. ಯಾವ ಸ್ಕೂಲು? ಇದು ದಾವಣಗೆರೆಯಲ್ಲಿ ಗೌರ್ಮೆಂಟ್ ಸ್ಕೂಲು. ನೀವು ಬೇಸಿಕ್ಲಿ ದಾವಣಗೆರೆ ಅವರ? ದಾವಣಗೆರೆ ಅಂದರೆ ಪಕ್ಕದೂರು ಜಗಳೂರು, ನಮ್ಮ ಸ್ವಂತೂರು ಜಗಳೂರು. ಅಲ್ಲಿ ಓದಕ್ಕೆ ಹೋದಾಗ ಅಲ್ಲಿ ದಾವಣಗೆರೆಯಲ್ಲಿ ಜಾರ್ಜ್ ಅಂತ ಇದ್ದರು. ಅವರು ವಿಷ್ಣುವಣ್ಣರ ಅಭಿನಯ ಮಾಡೋದು ನೋಡಿಬಿಟ್ಟು ನಾನು ಕಲ್ತ್ಕೋಬೇಕಲ್ಲ ಅಂತ ಹೇಳಿದಾಗ ಅವ್ರು ನೋಡಿಬಿಟ್ಟು ಸ್ವಲ್ಪ ಕಲ್ತ್ಕೊಂಡೆ. ಯಾವ ಏಜ್ ಅದು ನೀವು ಕಲಿಯೋಕ್ಕೆ ಸ್ಟಾರ್ಟ್ ಆಗಿತ್ತು? ನಮ್ಮ ಏಜ್ ಅವಾಗ ಸುಮಾರು ಒಂದು 15-16 ವರ್ಷ, 16 ಒಳಗೆ ಅಷ್ಟು ಬೇಕು. ಸೊ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಆಗಿದ್ದೆ ವಿಷ್ಣುವರ್ಧನ್ ಅವರಿಂದ? ಹೌದು. ಬೇರೆ ಯಾರ್ದು ಟ್ರೈ ಮಾಡಲಿಲ್ಲ? ಇಲ್ಲ, ಮಾಡಲಿಲ್ಲ. ಏನಕ್ಕೆ ಇನ್ಸ್ಪಿರೇಷನ್ ಆದ್ರಿ ವಿಷ್ಣುವರ್ಧನ್ನಿಂದ? ಅವ್ರು ನೋಡ್ತಾ ಇದ್ದರೆ ಒಂಥರ ಆ್ಯಪಲ್ಲು, ಅವರು ಹೃದಯವಂತರು. ಅವ್ರ ಹತ್ರ ಎಷ್ಟು ಮಾತು ಕೇಳಬೇಕಂದ್ರೆ ಭಾಳ ಖುಷಿಯಾಗೋದು. ಅಂದರೆ ಒಂದು ಸತಿ ದಾವಣಗೆರೆಗೆ ಭಾರತೀಯಕರು ವಿಷ್ಣುವಣ್ಣವ್ರು ಬಂದರು. ಅವತ್ತು ಏನು ಅಲ್ಲಿ ಮೇಲೆ ಇಂಥದ್ದು ವಿದ್ಯಾನಗರದಾಗೆ ಅವ್ರು ಬಂದಿದ್ದಾರಲ್ಲಿ. ಅಲ್ಲಿ ನೋಡೋದಕ್ಕೆ ಅವು ಮುಟ್ಟನ ಅಂದರೆ ಹೆಂಗಪ್ಪ ಅಂದ್ಕೊಂಡೆ. ಆಮೇಲೆ ಅವ್ರ ದೂರಿಂದನೇ ಆ ದರ್ಶನ ಮಾಡ್ಕೊಂಬಿಡೋಣ ಅಂಥೇಳಿ ಅಲ್ಲಿಂದನೇ ದರ್ಶನ ಮಾಡಿಕೊಂಡೆ. ನೀವು ಮೊದಲನೇ ಸತಿ ಅವ್ರನ್ನ ಭೇಟಿಯಾಗಿದ್ದಲ್ಲಿ? ಮೊದಲ ಸತಿ ಇದು ಶಿವಶಂಕರ್ ಶೂಟಿಂಗಲ್ಲಿ ಸುಮಾರು ಜನ ಎಲ್ಲ ಇಲ್ಲಿ ಕಂಟ್ರಿ ಸ್ಟುಡಿಯೋಲ್ಲಿ ವಿಷ್ಣುವಣ್ಣರು ಚಿತ್ರ ನಡೀತಿದೆ, ಬಾರಪ್ಪ ವಿಷ್ಣುವಣ್ಣ ಹತ್ರ ಹೋಗೋಣ ಅಂತ ಭಾರ್ಗವ ಸಾರು ಎಲ್ಲರೂ ಕೂತ್ಕೊಂಡಿದ್ರು. ಅಲ್ಲಿ ಹೋಗಿ ನಮಸ್ಕಾರ ಅಂತ ಹೇಳಿದಾಗ, ನಮಸ್ಕಾರ, ಯಾರು? ನಾನು ಜೂನಿಯರ್ ವಿಷ್ಣು ಅಂತ ಹೇಳಿದಾಗ, ಆಮೇಲೆ ವಿಷ್ಣುವಣ್ಣರು ಇನ್ನೇನು ಶಾರ್ಟ್ಸಿಗೆ ಬಂದರು, ಶಾರ್ಟ್ಸ್ ಪೂರೈಸ್ಕೊಂಡ್ರು. ಅಲ್ಲ, ಇದೇ ಗೆಟಪಲ್ಲಿ ಹೋಗಿದ್ರಾ? ವಿಷ್ಣು ಗೆಟಪಲ್ಲಿ ಹೋಗಿದ್ರಾ? ಇಲ್ಲ, ವೈಟ್ ಆ್ಯಂಡ್ ವೈಟಲ್ಲೇ ಹೋಗಿದ್ದೆ ಸುಮ್ಮನೆ. ಒಂಥರ ಒಂದು ವೈಟ್ ಇದು ಶರ್ಟ್ ಹಾಕ್ಕೊಂಡು ಇದು ಹಾಕ್ಕೊಂಡು ಸ್ಟೈಲಾಗಿ ಹೋದ ತಕ್ಷಣಕ್ಕೆ ಅಲ್ಲಿ ಭಾರ್ಗವ ಸರ್ ಶಾರ್ಟ್ ಎಲ್ಲ ಮುಗಿದ್ರು. ಶಾರ್ಟ್ ಸೆಕ್ಷನ್ಗೆ ಭಾರ್ಗವ ಸರ್ ಅಂದರು, ವಿಷ್ಣು ಅವ್ರು ಯಾರು ನೋಡಿದೆ ಅಂತ ತಕ್ಷಣ, ಯಾರು ಅಂದರು. ಆಮೇಲೆ ನಾನು ಅದೊಂದು ಸುಳ್ಳು ಹೇಳ್ಬಿಟ್ಟೆ ಅವ್ರ ಹತ್ರ. ಏನು ಸುಳ್ಳು ಹೇಳಿದೆ? ನಾನು ರಾಜು ಅಂತ ಹೇಳಿಬಿಟ್ಟೆ. ಆಮೇಲೆ ನಿಮ್ದು ಯಾವ ಊರು? ಒಂದು ಚಿತ್ರದುರ್ಗ. ನೋ ಅಲ್ಲಿ ಇರಬೇಕಲ್ಲ. ಅಣ್ಣ ನಿನಗೆ ಹೆಂಗೆ ಗೊತ್ತಾಯ್ತಣ್ಣ ಅಂತ ಕೇಳಿದಾಗ, ನಿಮ್ಮೂರಲ್ಲಿ BL ಉಣಿದೆ ಅಂತ ಗೊತ್ತಾ? ಗೊತ್ತಣ್ಣ, ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದೇನೋ ಬಂಧನ ರಕ್ತನ ಏನು ಭಾಳ ಇದು ಮಾಡ್ತೀಯಂತಲ್ಲ ಅಂತ ಹೇಳಿದಾಗ, ಅಣ್ಣ ಹೌದಣ್ಣ, ಯಾಕಂದರೆ ನಿಮ್ಮಷ್ಟಲ್ಲ ಜನಗಳಿಗೆ ಒಂಥರ. ಆಮೇಲೆ ಕೆಲವು ಕಡೆಗೆ ಎಲ್ಲಿ ಹೋದಾಗ ಲವ್ ಮಾಡಿದಾರೋ ಅದನ್ನು ನೋಡಿಬಿಟ್ಟು ಭಾಳ ಖುಷಿ ಪಡ್ತೀಯ ಅಂತ ಅನ್ನೋರು. ಅದನ್ನು ನಾನು ಒಂದು ಟ್ರಿಕ್ಸ್ ಮಾಡ್ತಾಯಿದ್ದೆ ಅಣ್ಣ. ನೀವು ಅದ್ರಾಗ ಈ ಬೇರೆ ಥರ ಮಾಡಿದರೆ, ನಾನು ಸೋಡಾ ಪುಡಿ ಒಂಥರ ಇದು ಬರ್ತದೆ ಪಾಕಿಟು, ಅದು ಇದಂತೂ ಬರ್ತದೆ, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕೆಮಿಕಲ್ಸಿಗೆ ಹಾಕ್ಕೊಂಡು ಅದನ್ನು ನುಂಗಿ ತಿರುಗಿ ವಾಂತಿ ಮಾಡ್ತಾಯಿದ್ದೆ. ವಾಂತಿ ಮಾಡಿದಾಗ ಜನಗಳಿಗೆಲ್ಲ ಏನು ಬ್ಲಡ್ಡು ಕಂಡು ಬರ್ತದೆ, ಏನಪ್ಪ ಈ ಥರ ಅಂತ ಹೇಳೋರು. ಅಂದರೆ ರಿಸರ್ಚ್ ಮಾಡ್ಬೇಕಾದ್ರೂ ಆ ಕೆಂಪಿಗೆ ಹೋಗೋದು. ಯಾರನ್ನ ಎಲ್ಲಿ ಹೋದಾಗ ಅಲ್ಲಿ ರಿಸರ್ಚ್ ಮಾಡೋಕ್ಕೆ ಹೋದಾಗ ಯಾರೋ ಹೆಣ್ಮಕ್ಳು ಏನೋ ಮಾಡ್ಕೊಂಡಿದ್ದಾರೆ ಅನ್ನೋರು. ನಾನೇ ಕೆಲವು ಕಡೆಗೆಲ್ಲ ಹೋಗಿ ಆರ್ಕೆಸ್ಟ್ರಾಗೆ ಹೋಗಿ ಮಾಡಿದಾಗ ಬೈಸ್ಕೊಂಡು ಯಾರು ಅಂತ ಬೈಸ್ಕೊಂಡು ಹೋದರು. ಬಟ್ ನಾನು ಎಂತ ಹೇಳಿಬಿಟ್ರೆ ಮತ್ತು ಯಾಕೆ ಬೇಕು ಅಂತ ಹೇಳಲಿಲ್ಲಣ್ಣ. ಬಟ್ ಭಾಳ ನಿಜವಾಗ್ಲಣ್ಣ ಅವರು ವಿಷ್ಣುವಣ್ಣವ್ರು ಭಾಳ ಖುಷಿಪಟ್ಟರು. ಚೆನ್ನಾಗಿ ಅಭಿನಯ ಮಾಡ್ತಾರೆ, ಭಾಳ ಖುಷಿ ಆಯಿತು. BL ವಿಷಯ ಹೇಳಿದೆ, ಎಲ್ಲ ವಿಷಯ ಹೇಳಿದೆ, ಭಾಳ ಖುಷಿ ಆಯಿತು. ಆಮೇಲೆ ಚಿತ್ರದುರ್ಗ ಮತ್ತೆ ಏನಾದರೂ ಕಟ್ಟಿದಾರ ಹಾಗೆ ಇದೆ ಅಂತ ಕೇಳಿದ್ರು. ಅಣ್ಣ ಹಾಗೆ ಇದೆ ಚಿತ್ರದುರ್ಗದಲ್ಲಿ ಬೆಟ್ಟ, ಅದೆಲ್ಲ ಆ ಬೆಟ್ಟ ಗೊತ್ತು, ಬಟ್ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡಿದಾರಾ? ಇಲ್ಲ, ಇಂಪ್ರೂವ್ಮೆಂಟು ಏನಿಲ್ಲ ಅಣ್ಣ, ಮಾಮೂಲಿಗೆಲ್ಲ ಇದು ಮಾಡ್ತಿರ್ತಾರೆ. ಯಾಕಂದರೆ ನೀವು ಅದನ್ನು ನಾಗರಾವ್ ಪಿಕ್ಚರಲ್ಲೇ ಇದು ಮಾಡಿಕೊಟ್ಟಿದ್ದೀರಿ ಅಂತ ನಾನು ಹೇಳಿದಾಗ, ಹೌದು ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದರು. ಭಾಳ ಖುಷಿಯಾದ ಅಣ್ಣವರು. ಸುಳ್ಳು ಹೇಳಿದ್ದು ನಾನು ಬೇರೆ ಹೆಸರು, ನಾನು ರಾಜು ಅಂತ ಹೇಳ್ಬಿಟ್ಟು ಅಂತಂದರೆ ನಾನೀಗ
ಎಲ್ಲರೂ ಆಲಿ ಅಂತ ಕರೀತಾರೆ. ಇವರು ಆಲಿ ಅಂದ ತಕ್ಷಣಕ್ಕೆ ಇವ್ನು ಯಾರು ಬೇರೆ ಇದು ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾನು ರಾಜು ಅಂತ ಹೇಳಿದ ತಕ್ಷಣಕ್ಕೆ ನೋನು ನೀವು ಸರ್ ಅಲ್ಲಿ ಅಂತ ನಮ್ಮ BL ಹೇಳಿದ್ರು ಅಂತ ಅಂದಾಗ ಅವತ್ತು ನನಗೆ ಒಂಥರ ಶಾಕ್ ಆಗಿಬಿಡ್ತು. ಏನು ಅಣ್ಣವ್ರಿಗೆ ಇಷ್ಟೊಂದು ಪವರ್ ಇದೆಯಾ, ಏನು ಯಾರು ಹೇಳಿದಾರಪ್ಪ ಅಂತಂದರೆ ನನಗೆ ಏನಪ್ಪ ಅಂತ ನನಗೆ ಭಾಳ ಇದು ಅವ್ರಿಗೆ ಪವರ್ ಮಾತ್ರ ಭಾಳ ಪವರ್ ಇದು, ಒಳ್ಳೆ ಪವರು. ಮತ್ತೆ ಸುಳ್ಳು ಹೇಳಿದ್ದೆ ಅವಾಗ ವಿಷ್ಣುಗೆ? ಮತ್ತೇನು ಸುಳ್ಳು ಹೇಳಿಲ್ಲ. ಮತ್ತು ಆಮೇಲೆ ಕರ್ಕೊಂಡೋಗಿದ್ರು ನಮ್ಮವರೊಬ್ಬರು ವಿಷ್ಣುವಣ್ಣ ಮನೆಗೆ ಬಾರಪ್ಪ ಅಂತ ಹೋದಾಗ ನಾನು ಇಲ್ಲಪ್ಪ ಅರ್ಜೆಂಟ್ ಹೋಗ್ಬೇಕು ಅಂತಂದೆ. ಸುಮ್ಮನೆ ಬಾ ಅಂತ ಕರ್ಕೊಂಡು ಹೋದ್ರು. ಯಾಕಂದರೆ ಅಣ್ಣವ್ರು ನೋಡ್ಬೇಕಂದ್ರೆ ನನಗೆ ನಡುಗುಟ್ಬಿಡ್ತತೆ ಅಂತಂದೆ. ಯಾಕಂದರೆ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ್ದೀನಿ, ಅವ್ರ ಜೊತೆಗೆ ಸುಮಾರು ಒಂದು 5-6 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಅವ್ರು ನೋಡಿದ್ರೆ ನನಗೆ ಭಯ ಆಗುತ್ತೆ. ಬಟ್ ಅವರು ನಡೆ ನುಡಿ ಅಬ್ಬಾ ಅಂತ ನನಗೆ ಅಂತಂದೆ. ಅದಕ್ಕೆ ಸರಿ ಅಂತೇಳಿ ಮನೆಗೆ ಹೋದಾಗ ಅವ್ರವ್ರು ಮಾತಾಡ್ತಿದ್ರು. ನಾನು ಹಿಂಗೆ ದುಡ್ಡು ಇಸ್ಕೊಂಡು ನೋಡ್ತಾಯಿದ್ರು. ನೋಡಿಬೇಕಾದ್ರೆ ಭಾಳ ಚೆನ್ನಾಗಿ ಅಭಿನಯ ಮಾಡ್ತಾನೆ. ನೋಡಿದ್ದೀನಿ, ಯಾಕಂದರೆ ಎಲ್ಲರೂ ಹೇಳ್ತಾರೆ. ಬಟ್ಟು ಭಾಳ ಖುಷಿ ಆಗ್ತಿದೆ ಅಂತ ಹೇಳಿದಾಗ ನನಗೆ ಅವ್ರನ್ನ ನೋಡ್ತಾ ಇದ್ದರೆ ನನಗೆ ಒಂಥರ ನಡುವು ಬರೋದು. ಈ ಬಾಡಿ ನೀವು ದಪ್ಪ ಆಗಿದ್ರಲ್ಲ, ದಪ್ಪ ಆಗೋಕ್ಕೆ ಕಾರಣನೇ ವಿಷ್ಣುವರ್ಧನ ಇಲ್ಲನೇ? ಯಾಕಂದರೆ ಅವರು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ಹೋಟ್ಲಾಗಿ ಎಲ್ಲಿ ಹೋಗಲಿ ಒಳ್ಳೆ ಇದು ರೀ ವಿಷ್ಣುವಣ್ಣರ ಥರನೇ ಮಾಡ್ತಾರಂತಾರೆ. ಆ ಊಟ ತಿಂಡಿ ಎಲ್ಲಿ ಯಾವ ಊರಿಗೆ ಹೋದ್ರೂ ಅಷ್ಟು ಪ್ರೀತಿ ವಿಶ್ವಾಸ. ಇವರು ಅಣ್ಣವ್ರು ಕಂಡ್ರೆ ಯಶವಂತಪುರದಲ್ಲಿ ಬರ್ಬೇಕಾದ್ರೆ ಮಕ್ಕಳುಗಳೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಅಪ್ಪಿತಪ್ಪ ವೈಟ್ ಡ್ರೆಸ್ ಹಾಕ್ಕೊಂಡು ಹಿಂಗೆ ಬಂದಪ್ಪ ಅಂತಂದರೆ ನಮ್ಮ ಅಂಕಲ್ ವಿಷ್ಣು ಅಂಕಲ್ ಥರ ಇದ್ದಾರೆ, ವಿಷ್ಣು ಅಂಕಲ್ ಥರ ಇದ್ದಾರೆ ಅಂತೇಳಿ ಎಷ್ಟು ಮಕ್ಕಳೆಲ್ಲ ಬಂದು ಆ ಫೋಟೋ ಹೊಡ್ಸ್ಕೊಳ್ಳೋಂಥ ಫೋಟೋಗಳಿದ್ದರೆ ಅವರು ಟೀಚರ್ ಇದ್ರ ಹತ್ರ. ಆಮೇಲೆ ಅವರು ಬಂದು ಅಂಕಲ್ ಅಂತ ಎಷ್ಟು ಖುಷಿಯಾಗುತ್ತಂದರೆ ಎಲ್ಲರ ಮನಸ್ಸನ್ನು ಗೆದ್ದು ಬಿಟ್ಟಿದ್ದಾರೆ ಅಣ್ಣವರು. ಸಣ್ಣ ಮಕ್ಕಳ ಹತ್ರನೂ ಭಾಳ ಖುಷಿಯಾಗುತ್ತೆ. ಮತ್ತು ಅವ್ರ ಜೊತೆಗೆ ರಾಜಾದಿರಾಜ ಅಭಿನಯ ಮಾಡಿದೆ, ಭಾಳ ಖುಷಿಯಾದರು. ರಾಜಾದಿರಾಜ ಪಿಕ್ಚರಲ್ಲಿ ಭಾರ್ಗವ ಸಾರು ಅದ್ರಾಗೆ ಆ್ಯಕ್ಟ್ ಮಾಡಪ್ಪ ಅಂತ ಹೇಳಿದಾಗ ಮಾಡಿದ್ವಿ. ಅದ್ರಾಗೆ ಇವರು ನಮ್ಮ ಭಾರತಕರ್ ತಮ್ಮ ಅವ್ರ ಹೆಸರು ಇವರು ಸರ್ ಶೇಷಾದ್ರಿ ಅವ್ರ ಕಡೆಗೆ ನಾವು 4-5 ಜನ ಗ್ಯಾಂಗು. ವಿಷ್ಣುವಣ್ಣನ ತಂಗಿನ ನಾವು ಹಾಳು ಮಾಡೋದು 4 ಜನ. ಅದರಲ್ಲಿ ಭಾಳ ಖುಷಿಯಾಗಿ ಶೇಷಾದ್ರಿ ಅಂತೂ ನಮ್ಮ ಮಾವರ ಥರ ಏನು ಒಳ್ಳೆ ಅಭಿನಯ ಮಾಡ್ತೀಯ ಅಂತ ಭಾಳ ಖುಷಿಯಾದರು. ಎಷ್ಟು ಖುಷಿಯಾದ್ರು, ಭಾಳ ಖುಷಿಯಾದರು. ಅದರಲ್ಲಿ ಸುಮಾರು ಜನ, ಅದರಲ್ಲಿ ರಮೇಶ್ ಭಟ್ ಎಲ್ಲರೂ, ಈಗಲೂ ರಮೇಶ್ ಭಟ್ ಅವರು ನನ್ನ ಕಂಡ್ರೆ ಪಂಚಪ್ರಾಣ, ಭಾಳ ಖುಷಿ ಪಡ್ತಾರೆ. ಬಾಬು ಒಳ್ಳೆ ಅಭಿನಯ ಮಾಡ್ತೀಯ. ಮೊನ್ನೆ ಒಂದು ಮದುವೆಗೆ ಬಂದಿದ್ದರು. ಮದುವೆ ಬಂದಾಗ ನಿಜವಾಗ್ಲೂ ನೀನು ನೋಡಿದರೆ ಅವ್ರನ್ನೇ ನೋಡ್ದಂಗೆ ಆಗುತ್ತೆ. ಕೆಲವರೆಲ್ಲ ಮಾಡ್ತಾರೆ, ಎಲ್ಲ ಸುಮ್ಮನೆ ಬಟ್ಟೆ ಕಟ್ಕೊಂಬಂದು ಅದೆಲ್ಲ ಮಾಡ್ತಾರೆ. ಬಟ್ ನೀನು ಯಾಕಂದ್ರೆ ಮುಂಚೆಯಿಂದನೂ ಅವರು ಎಷ್ಟು ವರ್ಷದಿಂದನೂ ನೀನು ಮಾಡ್ತಾ ಇದೀಯಾ ಅಂತ ಅನ್ನೋರು. ನಮ್ಮ ರಾಧಾಕೃಷ್ಣ ಆದರೂ ಅಷ್ಟೇ, ಕಾರ್ ಡ್ರೈವರ್ ರಾಧಾಕೃಷ್ಣ ಈಗಲೂ ಫೋನ್ ಮಾಡ್ತಾ ಇರ್ತಾರೆ, ಹೆಂಗಿದೆಯಾ ಎತ್ತಿದೆಯಾ. ನಿಜವಾಗ್ಲೂ ನೀವು ಫೋಟೋಗಳು ನೋಡ್ತಾ ಇದ್ದರೆ, ಕೆಲವು ಇದು ಅಭಿನಯ ನೋಡ್ತಾ ಇದ್ದರೆ ಖುಷಿಯಾಗುತ್ತಂತ ನಮ್ಮ ರಾಧಾಕೃಷ್ಣನ್ ಹೇಳ್ತಾರೆ. ಎಲ್ಲೇ ಹೋಗಲಿ ಭಾಳ ಖುಷಿ ಪಡ್ತಾರೆ. ಎಷ್ಟು ಸತಿ ಮೀಟ್ ಆಗಿದ್ದೀರಿ ವಿಷ್ಣುವರ್ಧನ್? ಸುಮಾರು ಸತಿ ಕಂಠೀರವ ಸ್ಟುಡಿಯೋದಲ್ಲಿ ಸುಮಾರು ಪಿಕ್ಚರ್ಗಳು, ಅವ್ರ ಪಿಕ್ಚರ್ಗಳು ನಡಿಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನಮ್ಮ ಇವ್ರಿಗೆ ಕೇಳ್ತಾಯಿದ್ದೆ, ನಮ್ಮ ರಾಧಾಕೃಷ್ಣನ್ ಕೇಳ್ತಾಯಿದ್ದೆ, ಅಣ್ಣವ್ರು ಇಲ್ಲಿದ್ದಾರೆ ಇವತ್ತು ಅಂತ ಹೇಳಿದಾಗ ಹೋಗ್ತಿದ್ದೆ, ಮಾತಾಡ್ಸ್ಕೊಂಡು ಬರ್ತಿದ್ದೆ. ಅವರಂತೂ ಭಾಳ ಖುಷಿ ಪಡೋರು ವಿಷ್ಣುವಣ್ಣವರು. ಅಷ್ಟಿಷ್ಟಲ್ಲ, ಭಾಳ ಖುಷಿ ಪಡೋರು. ವಿಷ್ಣುವರ್ಧನ್ ಅವ್ರು ನಿಮ್ಮ ಜೊತೆ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದೆ ಅವಾಗ? ಕ್ಲೋಸ್ ಆಗಿ ಅಂತಂದರೆ ಅಭಿನಯ ಮಾಡೋದು ಕೆಲವರು ಅವರು ಏನಂತಂದರೆ ಅಭಿನಯ ಇದ್ರಾಗ ಮಾಡಿಸಿದ್ರು ಕಂಠ ಸ್ಟುಡಿಯೋದಲ್ಲಿ. ಕೆಲವ್ರ ಹತ್ರ ಅವ್ರು ಏನಂತಾರೆ ಅಂದರೆ, ಕೆಲವರು ಅವ್ರ ಬಗ್ಗೆ ಅಸಹ್ಯ ಮಾಡಿಬಿಡೋರು. ಅಸಹ್ಯ ಮಾಡೋದು ನಾನು ಈ ಥರ ಮಾಡ್ತೀನ ಅಂತ ಎಷ್ಟು ನೋವು ಪಡೋರು. ಏನು ಅಸಹ್ಯ ಅಂದರೆ ಅವರು ಹಿಂಗೆ ಒಂಥರ ಲಕ್ಕ ಹೊಡೆದ ಥರ ಹಿಂಗೆ ಹೊಡ್ಕೊಂಡು ಹಿಂಗೆ ಅಂದ್ಕೊಂಡು ಏನೋ ಒಂಥರ ಅವ್ರಿಗೆ ಮನಸ್ಸಿಗೆ ನೋವಾಗೋದು. ಏನು ಒಂಥರ ಇವ್ರು ಮಾಡ್ತಾರೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಬಂದುಬಿಟ್ಟು ಹಿಂಗೆ ಸೊಳ್ಳೆ ಹೊಡೆಯೋ ಥರ ಒಂಥರ ಎಷ್ಟು ನೋವಾಗುತ್ತೆ ಅಂತಂದರೆ ನಾನು ಈ ಥರ ಮಾಡ್ತೇನೆ ಅಂತ ಅವ್ರು ನೋವು ಪಡೋರು. ಯಾರಾದರೂ ಆ ಥರ ಮಾಡ್ತಾರೆ ಅಂದರು. ಬಟ್ ನನ್ನನ್ನು ಕೆಲವು ಕಡೆ ನೋಡಿ ಅಭಿನಯ ಮಾಡಿಸಿದಾಗ ವೆರಿ ಗುಡ್, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀಯಪ್ಪ ನೀನು ಅಂತ. ಅದಕ್ಕೋಸ್ಕರ ಕೆಲವು ಪಿಕ್ಚರಾಗೆಲ್ಲ ಹಾಕ್ಸಿ, 1-2 ಸೀನ್ ಹಾಕ್ಸಿ ಇದು ಮಾಡಿಸಿ ಅಂತ ನಮ್ಮ ಇವರು ಭಾರ್ಗವ ಸರು. ಆಮೇಲೆ ಇವ್ರು ಕತೆ ಬರೀತಾರಲ್ಲ ನಮ್ಮ ಇವರು ವೈ ಆರ್ ಭಾಸ್ಕರ್ ಅಂತೇಳಿ, ಅವರು ಯಾಕೆ ವಿಷ್ಣುವಣ್ಣರಿಗೆ ಎಲ್ಲ
ಅವ್ರಿಗೇನು ಕತೆ ಏನು ಸಂಭಾಷಣೆ ಎಲ್ಲ ಇವರೇ ಕತೆ ಹೇಳ್ಬೇಕು. ಅಣ್ಣ ಹಿಂಗೆಲ್ಲ ಹಿಂಗೆ ಅಂತ ಹೇಳೋರು ವೈ.ಆರ್. ಭಾಸ್ಕರ್ ಅವರು ಸತಿ ಹೇಳೋರು, ನೀನು ಚೆನ್ನಾಗೆ ಅಭಿನಯ ಮಾಡ್ತೀಯ ಅಂತ ಭಾಳ ಚೆನ್ನಾಗಿ ಹೇಳೋರು. ಒಂದು ಸತಿ ಅದೇ ರಾಜಾದಿರಾಜ ಶೂಟಿಂಗ್ ಇದರಲ್ಲಿ ವಿಷ್ಣುವರ್ಣ ಹತ್ರ ನಾನು ಸ್ಟೈಲಾಗಿ ವೈಟ್ ಡ್ರೆಸ್ ಹಾಕ್ಕೊಂಡು ನಡ್ಕೊಂಬರ್ಬೇಕಾದ್ರೆ ರೂಪಿಣಿ ಮೇಡಮ್ ಅವ್ರು ನಾನು ನೋಡಿದರು. ನೋಡಿದ ತಕ್ಷಣಕ್ಕೆ ಮೇಡಮ್ ಅವನು ಮೇಡಮ್ ಅವ್ರು ಅಂತಾರೆ, ಹಿಂಗೆ ಇವರು ತಮಿಳಲ್ಲಿ ಹೇಳ್ತಾರೆ, ಇವರು ವಿಷ್ಣುವರ್ಧನ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ವಿಷ್ಣು ಸಾರು ಆ್ಯಕ್ಟಿಂಗ್ ರಂಭ ಪಂಡ್ರಿಯ ಅಂದ ತಕ್ಷಣಕ್ಕೆ ಅವನು ಅವರು ಜೂನಿಯರ್ ವಿಷ್ಣುವರ್ಧನ್ ಅಂತೇಳಿ ನಮ್ಮ ವೈ.ಆರ್. ಭಾಸ್ಕರ್ ಅಂತ ಹೇಳಿದಾಗ ಆಮೇಲೆ ವಿಷ್ಣುವರ್ಣನ ಹತ್ರ ಹೋಗಿ ಹೇಳಿದ್ರು, ಸಾರ್ ಹಿಂಗೆ ಆ್ಯಕ್ಟಿಂಗ್ ರಂಭ ಪಂಡ್ರಿ ಸತ್ಸಕ ರಂಭ ಪಂಡ್ಬಿಡ್ತಾನೆ ಅವನು, ಮಾಡೋಕ್ಕೆ ಕೆಲಸ ಇಲ್ಲ ಅವನಿಗೆ, ನಡ್ರಿ ಶಾರ್ಟಿಗೆ ಇಟ್ಕೊಂಡು ನಡ್ರಿ ಸೊ ಅವನು ಏನೇನು ಹೇಳ್ತಾನಂದ್ರೆ ನೀವು ಅಂತ ವಿಷ್ಣುವರ್ಣನ ಸತಿ ಭಾಳ ಖುಷಿಪಟ್ಟರು. ಎಲ್ಲೂ ಅವರು ಎಷ್ಟು ಖುಷಿ ಅಂತಂದರೆ ಅವ್ರು ಮಾತಾಡೋದು. ಆಮೇಲೆ ಸ್ವಲ್ಪ ಬ್ರೇಕ್ ಇದೆ ಶಿವಶಂಕರಲ್ಲಿ ಕ್ರಿಕೆಟ್ ಆಡಿದರು, ನಾನು ಜೊತೆಗೆ ಆ ಬಾಲ್ ಹಿಡಿಯೋದೆಲ್ಲ ಕ್ರಿಕೆಟ್ ಆಡಿ ಭಾಳ ಖುಷಿ ಆಯಿತು. ಭಾರ್ಗವ ಸರ್ ಎಲ್ಲರಿದ್ದರು. ಭಾಳ ಅವರು ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಸರ್ ಅವ್ರಿಗೆ. ಕ್ಲೋಸ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಆದಾಗ ಏನು ವಿಷಯ ಮಾತಾಡೋದು ನಿಮ್ಮ ಹತ್ರ? ಆಮೇಲೆ ಈ ವಿಷಯ ಕೇಳಿದಿರ ಸರ್ ನೀವು, ಪಣಿರಾಮಚಂದ್ರದ್ದು ಒಂದು ಶೂಟಿಂಗ್ ನಡೀತಿತ್ತು. ನಡಿಬೇಕಾದ್ರೆ ಅವಾಗ ಕರೆದುಬಿಟ್ಟು ನನಗೆ ಪೇಮೆಂಟ್ ಅವಾಗ ಕೊಡ್ತಿದ್ದು 500 ರೂಪಾಯಿ ಪೇಮೆಂಟ್ ಆರ್ಕೆಸ್ಟ್ರಾದಲ್ಲಿ. ಅವಾಗ ಅನ್ನೋರು, ಅಲ್ಲ ಏನು ಕೊಡ್ತಾರೆ ಆರ್ಕೆಸ್ಟ್ರಾ ಪೇಮೆಂಟ್? ಅಣ್ಣ 500 ರೂಪಾಯಿ ಕೊಡ್ತಾರೆ, ಅದು ವರ್ಕೌಟ್ ಆಗುತ್ತಾ ಅಣ್ಣ? ಏನು ಮಾಡೋದಣ್ಣ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡಬೇಕಂತ ಬಂದಿದ್ದೀನಿ, ಅದಕ್ಕೋಸ್ಕರ ಛೇ ಒಂದು ಏನಾದರೂ ಕೆಲಸ ಮಾಡಿಕೊಂಡು ಜೀವನ ಮಾಡೋದು ಬಿಟ್ಟು ನಿನಗೆ 500 ರೂಪಾಯಿ ಹೆಂಗಾಗುತ್ತೆ? ಏನಾಗಲಣ್ಣ, ನಿಮ್ಮದು ಹೆಸರು ಹೇಳ್ಕೊಂಡು ತಿನ್ನೋದು ಇದು ಮಾಡಿದರೆ ನನಗೆ ಎಷ್ಟು ತೃಪ್ತಿ ಆಗುತ್ತೆ ಗೊತ್ತೇನಣ್ಣ, ಭಾಳ ಇದಾಗುತ್ತೆ. ಆಮೇಲೆ ಎಷ್ಟು ಜನ ನೀವು ಅಣ್ಣ ತಮ್ಮಗಳು? ಅಣ್ಣ ನಾವು 6 ಜನ ಅಣ್ಣ ತಮ್ಮಗಳು, ಅದರಲ್ಲಿ ನಾನು 3ನೇನು, 3 ಹೆಣ್ಮಕ್ಳು. ಅದರಲ್ಲಿ ಅಣ್ಣ ಅಮ್ಮ ಸೇಮ್ ಅಮ್ಮನ ಥರನೇ ನಮ್ಮ ತಾಯಿರು ಅಮ್ಮನ ಥರನೇ ಇದ್ದಾರೆ. ಹೌದಾ, ವೆರಿ ಗುಡ್. ಎಲ್ಲಿ ಇದ್ದಾರಣ್ಣ ಅವ್ರನ್ನ ನೋಡ್ಕೊತಾ ಇದ್ದೀನಿ ಅಂತ ಅವಾಗ ವಿಷ್ಣುವಣ್ಣರ ಹತ್ರ ಖುಷಿ ಪಡೋರು. ಯಾಕಂದರೆ ಎಲ್ಲಿ ಫೋಟೋ ತೋರಿಸಿದಾಗ ನನ್ನ ತಾಯಿ ಫೋಟೋ ವೆರಿ ಗುಡ್, ಕರೆಕ್ಟಾಗಿ ಚೆನ್ನಾಗಿದ್ದಾರೆ ಬಿಡಿಯಪ್ಪ ಅಂತ ಹೇಳೋರು. ಆಮೇಲೆ ನನಗೆ ಮೊದಲೆಲ್ಲ ನನಗೆ ಒಂದು ಶೋಕಿ ಏನಿತ್ತು ಅಂದರೆ, ಕೆಲವರು ಅವ್ರು ಮುತ್ತೇನಾರು ಪಿಕ್ಚರ್ ಮಾಡಿದರೆ ಅದೇ ಥರ ಡ್ರೆಸ್ ಹೊಲಿಸ್ಕೊಂಡು ಅದನ್ನು ಪೋಸ್ಟ್ಗಳು ಒಂಥರ ಶೋ ಕಾರ್ಡ್ ಥರ ಮಾಡಿಸಿ ಎಲ್ಲ ಒಂದು 8-10 ಶೋ ಕಾರ್ಡ್ ತಂದು ತೋರಿಸಿದೆ. ವೆರಿ ಗುಡ್ ಅಪ್ಪ, ಚೆನ್ನಾಗಿ ಮಾಡ್ತಿದ್ಯಾ. ಅಲ್ಲ ಈ ಜೀವನ ಮಾಡೋದು ಹೆಂಗೆ ಕಷ್ಟ ಇದೆ, ಹೆಂಗೆ ಜೀವನ ಇರಲಣ್ಣ, ನಾನು ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತೇಳ್ಬಿಟ್ಟು ನನ್ನ ತಾಯಿ ನೋಡ್ಕೊತೀನಿ, ನಮ್ಮ ಅಣ್ಣಗಳು ಎಲ್ಲರೂ ನೋಡ್ಕೊತೀನಿ. ಇವತ್ತು ನನ್ನ ಅಣ್ಣ ತಮ್ಮಗಳೆಲ್ಲ ಭಾಳ ಖುಷಿ ಪಡ್ತಾರಣ್ಣ. ನನ್ನ ತಮ್ಮನು ವಿಷ್ಣು ಅಣ್ಣವರು ಆ್ಯಕ್ಟಿಂಗ್ ಮಾಡ್ತಾರಂತ ಹೇಳಿದಾಗ ಭಾಳ ಖುಷಿ ಆಗುತ್ತೆ. ನಮ್ಮ ಅಣ್ಣ ತಮ್ಮಗಳು ಹೋಗ್ತಾ ಇದ್ದರೆ, ಜೂನಿಯರ್ ವಿಷ್ಣು ಅವರು ಅಣ್ಣ, ವಿಷ್ಣು ಅವ್ರ ತಮ್ಮ ಅಂತ ಹೇಳ್ತಾ ಅಷ್ಟಕ್ಕೆ ಅವ್ರಿಗೆ ಖುಷಿ ಆಗುತ್ತೆ. ಅದ್ರಾಗೂ ನನ್ನ ತಾಯಿ ಏನಾದರೂ ಸಿಟಿಗೆ ಬಂದು ಅಲ್ಲಿ ತಗೊಂಡೋಗಿ ಹೋದಾಗ ಅಲ್ಲಿ ಏನನ್ನಾರು ಅಂದರೆ, ಅಲ್ಲಿ ನನ್ನ ತಾಯಿ ರಾಯರು ಸತ್ಯವಾಗಿ ಹೇಳ್ತೀನಿ, ನನ್ನ ತಾಯಿ ಏನನ್ನಾರಂದರೆ, ವಿಷ್ಣುವಣ್ಣರು ಅದು ಮಗ, ವಿಷ್ಣುವಣ್ಣರು ಜೂನಿಯರ್ ವಿಷ್ಣು ಮಗ ಅಂತ ತಕ್ಷಣಕ್ಕೆ ಸಾರ್ಥಕ ಆಯ್ತು ನನ್ನ ಮಗನ ಎತ್ತಿದ್ದು. ಎಲ್ಲಿ ಹೋಗಲಿ ಕರೆಸಿಬಿಟ್ಟು ಅರ್ಧ ಕಾಫಿ ಕೊಟ್ಬಿಟ್ಟು ಕೂತ್ಕೊಮ್ಮ, ನೀನು ಬೆಂಗಳೂರಾಗ ಜೂನಿಯರ್ ವಿಷ್ಣು ಇದ್ದಾರೆ ಅವ್ರ ತಾಯಿಯೆಲ್ಲ ಹೌದು ಅಂತ ಹೇಳಿದಾಗ ನನ್ನ ತಾಯಿಗೆ ಸಾಯ್ಬೇಕಾದ್ರೆ ಸತ್ಯ ಅದು ಹೇಳಿದರು. ನಿಜವಾಗ್ಲಪ್ಪ, ಒಳ್ಳೆ ಕಲಾವಿದ ಆಗಿದೆಯಪ್ಪ, ಒಳ್ಳೆ ಹೃದಯವಂತನ್ನ ಅಂತನ್ನ ನೀನು ಇದು ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದೆಯಾ, ಖುಷಿ ಆಗುತ್ತೆ ನನಗೆ ಅಂತ ನನ್ನ ತಾಯರಂತೂ ಭಾಳ ಖುಷಿ ಪಡೋರು. ಫಸ್ಟ್ ಟೈಮು ನೀವು ವಿಷ್ಣುವರ್ಧನ್ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಹೋದಾಗ ಮನೆಯವ್ರು ಬೈದ್ರ? ಅಯ್ಯೋ ಬೈಲಿಲ್ಲ, ಖುಷಿಯಾದರು. ಅಲ್ಲಿ ಪರವಾಗಿಲ್ಲ, ಏನು ಒಳ್ಳೆ ಅಭಿನಯ ಅಂದರೆ ಅವ್ನು ಸ್ವಲ್ಪ ಇದು ಮಾಡ್ಕೊತಿದ್ದು ಸರಿ ಮಾಡ್ತಿದ್ದಿಲ್ಲ. ಹಂಗೆ ಬರ್ತಾ ಈಗ ಒಂದು ಕಲ್ಲನ್ನು ಕೆತ್ತಿದ್ರೆ ಹೆಂಗೆ ಶಿಲೆ ಆಗುತ್ತೋ ಆ ಥರ ಶಿಲೆ ಜನಗಳೆಲ್ಲ ಮಾಡಿಬಿಟ್ರು.